ನಮಸ್ಕಾರ ಮೇಷರಾಶಿಯವರೇ, ಈ ಜುಲೈ 29ರಿಂದ ನಿಮ್ಮ ಜೀವನದಲ್ಲಿ ಒಂದು ವಿಶೇಷ ವಾರ ಪ್ರಾರಂಭವಾಗುತ್ತಿದೆ ಎಂಬುದು ನಿಮಗೆ ತಿಳಿದಿದೆಯೇ? ಇದರಲ್ಲಿ ಕೇವಲ ಘಟನೆಗಳು ಬದಲಾಗುವುದಿಲ್ಲ, ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ರೀತಿಯೂ ಬದಲಾಗುತ್ತದೆ. ವಾರದ ಮೊದಲ ದಿನದಂದು ಅಂದರೆ ಸೋಮವಾರದಂದು ಶನಿಯು ವಕ್ರಿಯಾಗಲಿದ್ದಾರೆ. ಆಗಸ್ಟ್ 1ರ ಗುರುವಾರದಂದು ಶುಕ್ರನು ರಾಶಿ ಬದಲಾಯಿಸಲಿದ್ದಾನೆ ಮತ್ತು ಆಗಸ್ಟ್ 2ರ ಶುಕ್ರವಾರದಂದು ನಿಮ್ಮ ರಾಷ್ಟ್ರಾಧಿಪತಿಯಾದ ಮಂಗಳನು ಸಹ ಹೊಸ ರಾಶಿಗೆ ಪ್ರವೇಶಿಸಲಿದ್ದಾನೆ. ಕೇವಲ 7 ದಿನಗಳಲ್ಲಿ 3 ದೊಡ್ಡ ಗ್ರಹಗಳ ಚಲನೆ ಬದಲಾಗುವುದು ಸಾಮಾನ್ಯ ವಿಷಯವಲ್ಲ. ಇದರ ನೇರ ಅರ್ಥವೇನೆಂದರೆ, ಒಂದು ಹಳೆಯ ವಿಷಯವು ಮತ್ತೆ ನಿಮ್ಮ ಮುಂದೆ ಬರಲಿದೆ. ಆದರೆ ಈ ಬಾರಿ ಅದು ನಿಮ್ಮನ್ನು ಸಂಕಟಕ್ಕೀಡು ಮಾಡಲು ಅಲ್ಲ, ಬದಲಿಗೆ ಪೂರ್ಣಗೊಳ್ಳಲು ಮರಳಲಿದೆ. ಬಹಳ ದಿನಗಳಿಂದ ಸಿಗದಿದ್ದ ಉತ್ತರವು ಈಗ ಸಿಗಲಿದೆ ಮತ್ತು ಹಣಕಾಸಿಗೆ ಸಂಬಂಧಿಸಿದಂತೆ ನೀವು ಗಂಭೀರವಾಗಿ ಗಮನಹರಿಸದ ಹೊಸ ದಾರಿಯೊಂದು ಗೋಚರಿಸಲಿದೆ. ಅತ್ಯಂತ ಪ್ರಮುಖವಾದ ವಿಷಯವೆಂದರೆ, ಜುಲೈ 31ರಿಂದ ಆಗಸ್ಟ್ 4ರ ನಡುವೆ ನಡೆಯುವ ಒಂದು ಮಾತುಕತೆಯು ನಿಮ್ಮ ಮುಂಬರುವ ಸಮಯದ ದಿಸೆಯನ್ನು ನಿರ್ಧರಿಸಲಿದೆ. ನಮಸ್ಕಾರ ಮೇಷರಾಶಿಯ ಎಲ್ಲಾ ಸಹೋದರ ಸಹೋದರಿಯರೇ, ಒಂದು ವಿಷಯವನ್ನು ಯಾವಾಗಲೂ ನೆನಪಿಡಿ: ಹರಿಯುವ ನದಿಯು ತಾನೇ ದಾರಿ ಮಾಡಿಕೊಳ್ಳುತ್ತದೆ, ಆದರೆ ನಿಂತ ನೀರು ನಿಧಾನವಾಗಿ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತದೆ. ಅದೇ ರೀತಿ ಜೀವನದಲ್ಲೂ ಸನ್ನಿವೇಶಗಳಿಗಾಗಿ ಕಾಯದೆ ತಮ್ಮ ಪ್ರಯತ್ನಗಳಿಂದ ಹೊಸ ದಾರಿಯನ್ನು ಕಂಡುಕೊಳ್ಳುವವರೇ ಮುಂದೆ ಸಾಗುತ್ತಾರೆ. ಕೇವಲ ಒಳ್ಳೆಯ ಸಮಯಕ್ಕಾಗಿ ಕಾಯುವುದರಿಂದ ಯಶಸ್ಸು ಸಿಗುವುದಿಲ್ಲ. ನಿರಂತರ ಪರಿಶ್ರಮ, ಸರಿಯಾದ ನಿರ್ಧಾರ ಮತ್ತು ಸಹನೆಯಷ್ಟೇ ಮನುಷ್ಯನನ್ನು ಅವನ ಗುರಿಯತ್ತ ತಲುಪಿಸುತ್ತವೆ. ನಿಮ್ಮ ಸಂಕಲ್ಪ ದೃಢವಾಗಿದ್ದಾಗ ಮತ್ತು ಹೆಜ್ಜೆಗಳು ನಿರಂತರವಾಗಿ ಮುನ್ನಡೆಯುತ್ತಿರುವಾಗ ಅದೃಷ್ಟವು ನಿಮ್ಮ ಸಾಥ್ ನೀಡಲು ಪ್ರಾರಂಭಿಸುತ್ತದೆ. ಆದ್ದರಿಂದ ನಿಮ್ಮ ಗುರಿಯ ಮೇಲೆ ನಂಬಿಕೆ ಇಡಿ, ಪ್ರಯತ್ನಗಳನ್ನು ಎಂದಿಗೂ ಬಿಡಬೇಡಿ ಮತ್ತು ಪ್ರತಿದಿನ ನಿಮ್ಮನ್ನು ಹಿಂದಿಗಿಂತ ಉತ್ತಮಗೊಳಿಸಿಕೊಳ್ಳುವ ಸಂಕಲ್ಪ ಮಾಡಿ. ಇಂದಿನ ಈ ವಿಶ್ಲೇಷಣೆಯನ್ನು ನಿಮ್ಮ ಚಂದ್ರರಾಶಿಯ ಆಧಾರದ ಮೇಲೆ ಮಾಡಲಾಗಿದೆ. ಬನ್ನಿ ಪ್ರಾರಂಭಿಸೋಣ. ಮೇಷರಾಶಿಯ ಅಧಿಪತಿ ಮಂಗಳ, ಹೀಗಾಗಿ ನಿಮ್ಮಲ್ಲಿ ನೈಸರ್ಗಿಕ ಧೈರ್ಯ, ವೇಗ ಮತ್ತು ನಾಯಕತ್ವ ವಹಿಸುವ ಸಾಮರ್ಥ್ಯವಿರುತ್ತದೆ. ನೀವು ಕಷ್ಟದ ಸಮಯದಲ್ಲೂ ಬೇಗನೆ ಧೃತಿಗೆಡುವುದಿಲ್ಲ. ಉಳಿದವರು ಕೇವಲ ಸಮಸ್ಯೆಯನ್ನು ನೋಡುತ್ತಿರುವಾಗ ನಿಮ್ಮ ಮನಸ್ಸು ಅದರಿಂದ ಹೊರಬರುವ ದಾರಿಯನ್ನು ಹುಡುಕಲು ಪ್ರಾರಂಭಿಸುತ್ತದೆ. ನಿಮ್ಮ ಅತಿದೊಡ್ಡ ಗುಣವೆಂದರೆ, ಯಾವುದೇ ಕೆಲಸವನ್ನು ಪ್ರಾರಂಭಿಸಲು ನೀವು ಹೆದರುವುದಿಲ್ಲ. ನಿಮ್ಮ ನಿರ್ಧಾರಗಳ ಜವಾಬ್ದಾರಿಯನ್ನು ನೀವೇ ತೆಗೆದುಕೊಳ್ಳುವ ವ್ಯಕ್ತಿ ನೀವು. ಆದರೆ ನಿಮ್ಮ ಸ್ವಭಾವದ ಇನ್ನೊಂದು ಮಗ್ಗಲನ್ನು ಬಹಳ ಕಡಿಮೆ ಜನರು ಅರ್ಥಮಾಡಿಕೊಳ್ಳುತ್ತಾರೆ. ನೀವು ಹೊರಗಿನಿಂದ ಎಷ್ಟು ದೃಢವಾಗಿ ಕಾಣುತ್ತೀರೋ, ಒಳಗಿನಿಂದ ಅಷ್ಟೇ ಭಾವುಕರಾಗಿದ್ದೀರಿ. ಆತ್ಮೀಯರ ಸಣ್ಣ ಮಾತು ನಿಮ್ಮ ಮನಸ್ಸಿನ ಮೇಲೆ ಆಳವಾದ ಪ್ರಭಾವ ಬೀರುತ್ತದೆ. ನೀವು ಯಾರಿಗಾದರೂ ಒಳ್ಳೆಯದನ್ನು ಮಾಡುವಾಗ ಲೆಕ್ಕಾಚಾರ ಇಡುವುದಿಲ್ಲ. ಆದರೆ ನಿಮ್ಮ ನಂಬಿಕೆಗೆ ಬೆಲೆ ಸಿಗದಿದ್ದಾಗ ಒಳಗಿನಿಂದ ಸಂಪೂರ್ಣವಾಗಿ ಬದಲಾಗಿಬಿಡುತ್ತೀರಿ. ನಿಮ್ಮ ಬುದ್ಧಿ ಚುರುಕಾಗಿದೆ, ನಿಮ್ಮ ಗ್ರಹಿಕೆ ತಕ್ಷಣ ಕೆಲಸ ಮಾಡುತ್ತದೆ. ಆಧ್ಯಾತ್ಮಿಕವಾಗಿಯೂ ನಿಮ್ಮೊಳಗೆ ಒಂದು ವಿಶೇಷ ಶಕ್ತಿ ಇದೆ. ಕಠಿಣ ಪರಿಸ್ಥಿತಿಗಳಲ್ಲಿ ಒಳಗಿನಿಂದಲೇ ನಿಮಗೆ ಸರಿಯಾದ ದಾರಿಯ ಅರಿವಾಗಲು ತೊಡಗುತ್ತದೆ. ಈ ವಾರ ಅದೇ ಅಂತಃಪ್ರಜ್ಞೆಗೆ ಗ್ರಹಗಳ ಬೆಂಬಲ ಸಿಗಲಿದೆ. ಈಗ ಈ ವಾರದ ಗ್ರಹಗಳ ಸ್ಥಿತಿಯನ್ನು ಗಮನವಿಟ್ಟು ಅರ್ಥಮಾಡಿಕೊಳ್ಳಿ, ಏಕೆಂದರೆ ಇಲ್ಲಿಂದಲೇ ಇಡೀ ರಾಶಿಫಲದ ದಿಸೆ ನಿರ್ಧಾರವಾಗುತ್ತದೆ. ಸೂರ್ಯನು ಕರ್ಕಾಟಕ ರಾಶಿಯಲ್ಲಿ ನಿಮ್ಮ 4ನೇ ಭಾವವನ್ನು ಸಕ್ರಿಯಗೊಳಿಸುತ್ತಿದ್ದಾನೆ. ಇದೇ ಭಾವದಲ್ಲಿ ಉಚ್ಚಸ್ಥಾನದಲ್ಲಿರುವ ಗುರು ಪುಷ್ಯ ನಕ್ಷತ್ರದಲ್ಲಿದ್ದಾನೆ. ಸೂರ್ಯ ಮತ್ತು ಗುರುವಿನ ಈ ಪ್ರಭಾವವು ಮನೆ, ಕುಟುಂಬ, ಶಿಕ್ಷಣ, ಆಸ್ತಿ, ವಾಹನ ಮತ್ತು ಜೀವನದ ಸ್ಥಿರತೆಗೆ ಸಂಬಂಧಿಸಿದ ವಿಷಯಗಳನ್ನು ಮುನ್ನಡೆಸಲಿದೆ. ಪುಷ್ಯ ನಕ್ಷತ್ರವನ್ನು ಅಭಿವೃದ್ಧಿ, ಸುರಕ್ಷತೆ ಮತ್ತು ಸರಿಯಾದ ಆರೈಕೆಗೆ ಜೋಡಿಸಲಾಗುತ್ತದೆ. ಆದ್ದರಿಂದ ಈ ವಾರ ತೆಗೆದುಕೊಳ್ಳುವ ಯಾವುದೇ ಕೌಟುಂಬಿಕ ಅಥವಾ ಆಸ್ತಿಗೆ ಸಂಬಂಧಿಸಿದ ನಿರ್ಧಾರವು ಮುಂದೆ ನಿಮಗೆ ನೆಮ್ಮದಿ ನೀಡಲಿದೆ. ಯಾರ ಜಾತಕದಲ್ಲಿ ಸೂರ್ಯ, ಗುರು ಅಥವಾ ಮಂಗಳನ ಮಹಾದಶಿ, ಅಂತರ್ದಶ ಅಥವಾ ಪ್ರತ್ಯಂತರ ದಶ ನಡೆಯುತ್ತಿದೆಯೋ ಅವರ ಜೀವನದಲ್ಲಿ ಈ ಗ್ರಹಗಳ ಸ್ಥಿತಿಯ ಪ್ರಭಾವವು ಇನ್ನಷ್ಟು ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತದೆ. ಮನೆ ಬದಲಾಯಿಸುವುದು, ವಾಹನ ಖರೀದಿಸುವುದು, ಜಮೀನಿಗೆ ಸಂಬಂಧಿಸಿದ ಕೆಲಸಗಳನ್ನು ಮುನ್ನಡೆಸುವುದು ಅಥವಾ ಕುಟುಂಬದ ಯಾವುದೋ ಹಳೆಯ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಪ್ರಕ್ರಿಯೆ ಪ್ರಾರಂಭವಾಗಲಿದೆ. ಈಗ ಈ ವಾರದ ಅತಿ ದೊಡ್ಡ ಬದಲಾವಣೆಗೆ ಬರೋಣ. ಜುಲೈ 29ರ ಸೋಮವಾರದಂದು ಶನಿಯು ಮೀನ ರಾಶಿಯ ರೇವತಿ ನಕ್ಷತ್ರದಲ್ಲಿ ವಕ್ರಿಯಾಗಲಿದ್ದಾನೆ. ಮೇಷರಾಶಿಯಿಂದ ಇದು 12ನೇ ಭಾವವಾಗಿದೆ. ಈ ಭಾವವು ವಿದೇಶ, ವೆಚ್ಚ, ನಿದ್ರೆ, ಏಕಾಂತ, ಹಳೆಯ ಕರ್ಮಗಳು ಮತ್ತು ತೆರೆಯ ಮರೆಯಲ್ಲಿ ನಡೆಯುವ ಕೆಲಸಗಳಿಗೆ ಸಂಬಂಧಿಸಿದೆ. ಶನಿಯು ವಕ್ರಿಯಾಗುತ್ತಿರುವುದು ನಿಮ್ಮನ್ನು ತಡೆಯುವುದಕ್ಕಲ್ಲ, ಬದಲಿಗೆ ಹಳೆಯ ಲೆಕ್ಕಾಚಾರಗಳನ್ನು ಸರಿಪಡಿಸುವುದಕ್ಕಾಗಿ. ನಿಮ್ಮ ಆರ್ಥಿಕ ಸ್ಥಿತಿಯನ್ನು ನಿಧಾನವಾಗಿ ಬಲಹೀನಗೊಳಿಸುತ್ತಿದ್ದ ಯಾವುದೋ ಒಂದು ವೆಚ್ಚವು ಈಗ ನಿಮ್ಮ ಗಮನಕ್ಕೆ ಬರಲಿದೆ. ವಿದೇಶದಲ್ಲಿ ಕೆಲಸ ಮಾಡುವ ಜನರು ಹಳೆಯ ಪ್ರಕ್ರಿಯೆಯನ್ನು ಮತ್ತೊಮ್ಮೆ ಪೂರ್ಣಗೊಳಿಸಬೇಕಾಗುತ್ತದೆ, ಆದರೆ ಅದರ ನಂತರ ಕೆಲಸಗಳು ಮುನ್ನಡೆಯುತ್ತವೆ. ಶನಿಯ ಈ ಬದಲಾವಣೆಯು ಮತ್ತೊಂದು ಪ್ರಮುಖ ವಿಷಯವನ್ನು ತಿಳಿಸಲಿದೆ:
ಯಾರು ಕೇವಲ ಮಾತಿನಲ್ಲಿ ನಿಮ್ಮೊಂದಿಗಿದ್ದರು ಮತ್ತು ಯಾರು ನಿಜವಾಗಿಯೂ ನಿಮಗೆ ಸಹಕರಿಸುತ್ತಿದ್ದಾರೆ ಎಂಬುದು ಗೊತ್ತಾಗಲಿದೆ. ಬುಧನು ಮಿಥುನ ರಾಶಿಯಲ್ಲಿ ನೇರ ಚಲನೆಯನ್ನು ಪ್ರಾರಂಭಿಸಿದ್ದಾನೆ ಮತ್ತು ಈ ವಾರ ಪುನರ್ವಸು ನಕ್ಷತ್ರದಲ್ಲಿ ಇರಲಿದ್ದಾನೆ. ಮೇಷರಾಶಿಯಿಂದ ಬುಧನು 3ನೇ ಭಾವವನ್ನು ಸಕ್ರಿಯಗೊಳಿಸುತ್ತಾನೆ. ಆದ್ದರಿಂದ ಸಲಹೆಗಾರಿಕೆ, ಪ್ರವಾಸ ಮತ್ತು ಪ್ರಯಾಣ, ಜಾಲತಾಣದ ಕೆಲಸಗಳು, ಶಿಕ್ಷಣ, ಮಾರುಕಟ್ಟೆ ಪ್ರಕ್ರಿಯೆ, ಪ್ರಸ್ತುತಿ ಮತ್ತು ಸಂಪರ್ಕಕ್ಕೆ ಸಂಬಂಧಿಸಿದ ವಿಷಯಗಳು ವೇಗವನ್ನು ಪಡೆದುಕೊಳ್ಳುತ್ತವೆ. ತಪ್ಪಾಗಿ ಅರ್ಥೈಸಿಕೊಳ್ಳಲಾದ ಮಾತುಗಳು ಸ್ಪಷ್ಟವಾಗುತ್ತವೆ. ತಡೆಹಿಡಿಯಲ್ಪಟ್ಟ ಉತ್ತರಗಳು ಸಿಗುತ್ತವೆ. ಹಳೆಯ ಸಂಪರ್ಕಗಳಿಂದ ಮತ್ತೆ ಮಾತುಕತೆ ಪ್ರಾರಂಭವಾಗಲಿದೆ. ಸಹೋದರ ಸಹೋದರಿಯರು ಅಥವಾ ಯಾವುದಾದರೂ ನಿಕಟ ಪರಿಚಿತರ ಸಹಾಯದಿಂದಲೂ ಒಂದು ಪ್ರಮುಖ ಕೆಲಸ ಪೂರ್ಣಗೊಳ್ಳಲಿದೆ. ಆಗಸ್ಟ್ 1ರ ಗುರುವಾರದವರೆಗೆ ಶುಕ್ರನು ಸಿಂಹರಾಶಿಯ 5ನೇ ಭಾವದಲ್ಲಿ ಇರಲಿದ್ದಾನೆ. ಈ ಕಾರಣದಿಂದ ಪ್ರೀತಿ, ಸಂತಾನ, ಕಲೆ, ಸೃಜನಶೀಲ ಕೆಲಸ ಮತ್ತು ಸಾಮಾಜಿಕ ಮಾಧ್ಯಮ ಕ್ಷೇತ್ರಗಳಲ್ಲಿ ಉತ್ತಮ ಪ್ರಭಾವವಿರುತ್ತದೆ. ಆಗಸ್ಟ್ 1ರಂದು ಶುಕ್ರನು ಕನ್ಯಾ ರಾಶಿಯ 6ನೇ ಭಾವವನ್ನು ಪ್ರವೇಶಿಸಲಿದ್ದಾನೆ. ಇದರ ನಂತರ ಕೆಲಸದಲ್ಲಿನ ನಿಖರತೆ, ಉತ್ತಮ ಸೇವೆ ಮತ್ತು ಸರಿಯಾದ ಯೋಜನೆಯು ನಿಮ್ಮನ್ನು ಇತರರಿಗಿಂತ ಮುಂದೆ ಇಡುತ್ತದೆ. ಆದರೆ ಸಂಬಂಧಗಳಲ್ಲಿ ಕುಂದುಕೊರತೆಗಳನ್ನು ಎಣಿಸುವ ಅಭ್ಯಾಸದಿಂದ ದೂರವಿರಬೇಕಾಗುತ್ತದೆ. ಆಗಸ್ಟ್ 2ರ ಶುಕ್ರವಾರದವರೆಗೆ ಮಂಗಳನು ವೃಷಭ ರಾಶಿಯ ನಿಮ್ಮ 2ನೇ ಭಾವದಲ್ಲಿ ಇರಲಿದ್ದಾನೆ. ಇದರಿಂದಾಗಿ ಧನ, ಕುಟುಂಬ ಮತ್ತು ನಿಮ್ಮ ಮಾತು ಪ್ರಭಾವಶಾಲಿಯಾಗಿರುತ್ತದೆ. ಆಗಸ್ಟ್ 2ರಂದು ಮಂಗಳನು ಮಿಥುನ ರಾಶಿಯ 3ನೇ ಭಾವವನ್ನು ಪ್ರವೇಶಿಸಲಿದ್ದಾನೆ. ಈ ಬದಲಾವಣೆಯು ನಿಮ್ಮ ಧೈರ್ಯ, ಸಂಪರ್ಕ ಮತ್ತು ಕೆಲಸದ ವೇಗವನ್ನು 10 ಪಟ್ಟು ಹೆಚ್ಚಿಸಲಿದೆ. ರಾಹು ಕುಂಭ ರಾಶಿಯ 11ನೇ ಭಾವದಲ್ಲಿದ್ದರೆ, ಕೇತು ಸಿಂಹ ರಾಶಿಯ 5ನೇ ಭಾವದಲ್ಲಿದ್ದಾನೆ. ರಾಹು ದೊಡ್ಡ ಸಂಪರ್ಕಗಳು, ಜಾಲತಾಣದ ಆದಾಯ ಮತ್ತು ಹೊಸ ಜನರ ಮೂಲಕ ಲಾಭವನ್ನು ನೀಡಲಿದ್ದಾನೆ. ಸೂಕ್ತ ಪರಿಶೀಲನೆ ನಡೆಸದೆ ಯಾವುದೇ ಆಕರ್ಷಕ ಯೋಜನೆಗಳನ್ನು ನಂಬದಂತೆ ಕೇತು ನಿಮ್ಮನ್ನು ತಡೆಯಲಿದ್ದಾನೆ. ಈಗ ಚಂದ್ರನ ಚಲನೆಯನ್ನು ಅರ್ಥಮಾಡಿಕೊಳ್ಳಿ. ಜುಲೈ 29ರ ಸೋಮವಾರದಂದು ಚಂದ್ರನು ಧನುರಾಶಿಯ ಮೂಲ ನಕ್ಷತ್ರದ ಪ್ರಭಾವದಲ್ಲಿರುತ್ತಾನೆ ಮತ್ತು ಜುಲೈ 30ರ ಮಂಗಳವಾರದಂದು ಪೂರ್ವಾಷಾಢ ನಕ್ಷತ್ರದತ್ತ ಸಾಗಲಿದ್ದಾನೆ. ಇದರಿಂದಾಗಿ ಅದೃಷ್ಟ, ಪ್ರಯಾಣ, ಕಲಿಕೆ ಮತ್ತು ಭವಿಷ್ಯದ ಯೋಜನೆಗಳ ಕಡೆಗೆ ಗಮನ ಹರಿಯಲಿದೆ. ಜುಲೈ 31ರ ಬುಧವಾರ ಮತ್ತು ಆಗಸ್ಟ್ 1ರ ಗುರುವಾರದಂದು ಚಂದ್ರನು ಮಕರ ರಾಶಿಯಲ್ಲಿ ನಿಮ್ಮ ಕರ್ಮಭಾವವನ್ನು ಸಕ್ರಿಯಗೊಳಿಸಲಿದ್ದಾನೆ. ಈ 2 ದಿನಗಳು ಕೆಲಸ, ಗುರುತಿಸುವಿಕೆ ಮತ್ತು ಪ್ರಮುಖ ಮಾತುಕತೆಗಳಿಗೆ ವಿಶೇಷವಾಗಿರಲಿವೆ. ಆಗಸ್ಟ್ 2ರ ಶುಕ್ರವಾರದಂದು ಚಂದ್ರನು ಧನಿಷ್ಠ ನಕ್ಷತ್ರದ ಪ್ರಭಾವದಲ್ಲಿ ಮುನ್ನಡೆಯಲಿದ್ದಾನೆ ಮತ್ತು ಇದರ ನಂತರ ಕುಂಭ ರಾಶಿಯ 11ನೇ ಭಾವವನ್ನು ಸಕ್ರಿಯಗೊಳಿಸಲಿದ್ದಾನೆ. ಆಗಸ್ಟ್ 3ರ ಶನಿವಾರ ಮತ್ತು ಆಗಸ್ಟ್ 4ರ ರವಿವಾರದಂದು ಸ್ನೇಹಿತರು ಹಾಗೂ ದೊಡ್ಡ ಸಂಪರ್ಕಗಳಿಂದ ಲಾಭವಾಗುವ ಸನ್ನಿವೇಶ ನಿರ್ಮಾಣವಾಗಲಿದೆ. ಇದೇ ಸಮಯದಲ್ಲಿ ಈ ವಾರದ ಅಡಗಿರುವ ಲಾಭವು ಹೊರಬರಲಿದೆ. ಆರೋಗ್ಯದಲ್ಲಿ ಈ ವಾರ ಸುಧಾರಣೆ ಕಂಡುಬರಲಿದೆ, ಆದರೆ ನಿಯಮಿತತೆ ಅತ್ಯಗತ್ಯ. ಸೂರ್ಯ ಮತ್ತು ಗುರು 4ನೇ ಭಾವದಲ್ಲಿರುವುದು ಮಾನಸಿಕ ದೃಢತೆಯನ್ನು ನೀಡುತ್ತದೆ. ಕಳೆದ ಕೆಲವು ದಿನಗಳಿಂದ ಇದ್ದ ಆತಂಕ, ಕಿರಿಕಿರಿ ಕಡಿಮೆಯಾಗಲಿದೆ. ಕುಟುಂಬದೊಂದಿಗೆ ಸಮಯ ಕಳೆಯುವುದು ಮತ್ತು ಪೂರ್ಣ ನಿದ್ರೆ ಮಾಡುವುದರಿಂದ ಶಕ್ತಿ ಮರಳಿ ಬರಲಿದೆ. ಜುಲೈ 29 ಮತ್ತು 30ರಂದು ಶರೀರಕ್ಕೆ ವಿಶ್ರಾಂತಿಯ ಅಗತ್ಯವಿರುತ್ತದೆ. ತಡರಾತ್ರಿಯವರೆಗೆ ಎಚ್ಚರವಾಗಿದ್ದರೆ ಮರುದಿನ ತಲೆಭಾರ ಎನಿಸಬಹುದು. ಜುಲೈ 31ರ ನಂತರ ಕೆಲಸದ ವೇಗ ಹೆಚ್ಚಾಗಲಿದೆ, ಆದ್ದರಿಂದ ಊಟದ ಸಮಯ ಹಾಳಾಗದಂತೆ ನೋಡಿಕೊಳ್ಳಿ. ಮಂಗಳನು 2ನೇ ಭಾವದಲ್ಲಿರುವುದರಿಂದ ಅತಿಯಾದ ಖಾರ ಮಸಾಲೆ ಆಹಾರ, ಹೆಚ್ಚು ಟೀ ಕಾಫಿ ಸೇವನೆಯು ಹೊಟ್ಟೆಯ ಕಿರಿಕಿರಿಯನ್ನು ಹೆಚ್ಚಿಸಬಹುದು. ಆಗಸ್ಟ್ 2 ಮತ್ತು ಆಗಸ್ಟ್ 3ರಂದು ನೀರಿನ ಪ್ರಮಾಣವನ್ನು ಹೆಚ್ಚಿಸಿ. ಕಣ್ಣು, ಕುತ್ತಿಗೆ ಮತ್ತು ಹೆಗಲುಗಳಿಗೆ ಸೂಕ್ತ ವಿಶ್ರಾಂತಿ ನೀಡಿ. ಈಗಾಗಲೇ ನಡೆಯುತ್ತಿರುವ ಚಿಕಿತ್ಸೆ ಅಥವಾ ಔಷಧಗಳನ್ನು ಸ್ವಯಂಪ್ರೇರಿತವಾಗಿ ನಿಲ್ಲಿಸಬೇಡಿ. ವೈದ್ಯರ ಸಲಹೆಯನ್ನು ಪಾಲಿಸುವುದು ಈ ವಾರ ವೇಗದ ಸುಧಾರಣೆ ತರಲಿದೆ. ವೃತ್ತಿ ಜೀವನದಲ್ಲಿ ಈ ವಾರ ನಿಮ್ಮ ಗುರುತಿಸುವಿಕೆಯನ್ನು ಹೆಚ್ಚಿಸಲಿದೆ. ಜುಲೈ 31 ಮತ್ತು ಆಗಸ್ಟ್ 1ರಂದು ಚಂದ್ರನು ಕರ್ಮಭಾವದಲ್ಲಿರಲಿದ್ದಾನೆ. ಈ ಸಮಯದಲ್ಲಿ ನಿಮ್ಮ ಕೆಲಸವು ಯಾರ ನಿರ್ಧಾರದಿಂದ ನಿಮ್ಮ ಜವಾಬ್ದಾರಿ ಅಥವಾ ಹುದ್ದೆ ಬದಲಾಗುತ್ತದೆಯೋ ಅಂತಹ ತಲುಪಬೇಕಾದ ಜನರನ್ನು ತಲುಪುತ್ತದೆ. ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಸಿಗಲಿದೆ. ಅನುಭವಿಯಾದ ವ್ಯಕ್ತಿಯ ಬೆಂಬಲ ಸಿಗಲಿದೆ. ಈ ಬೆಂಬಲ ಮುಂಚೆ ಪ್ರತ್ಯಕ್ಷವಾಗಿ ಕಾಣಿಸುತ್ತಿರಲಿಲ್ಲ, ಆದರೆ ಈಗ ಅದೇ ವ್ಯಕ್ತಿ ನಿಮ್ಮ ಆಲೋಚನೆಯನ್ನು ಮುನ್ನಡೆಸಲಿದ್ದಾರೆ. ಬಹಳ ದಿನಗಳಿಂದ ಪ್ರಮೋಷನ್ ತಡೆಹಿಡಿಯಲ್ಪಟ್ಟಿರುವವರಿಗೆ ಈ ವಾರ ಮಾತುಕತೆಯ ಮುಂದಿನ ಹಂತ ಪ್ರಾರಂಭವಾಗಲಿದೆ. ತಕ್ಷಣವೇ ಹುದ್ದೆ ಬದಲಾಗುವ ಮೊದಲು ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಈ ಹೆಚ್ಚಿದ ಜವಾಬ್ದಾರಿಯೇ ಮುಂದೆ ಹುದ್ದೆ ಮತ್ತು ಆದಾಯವೆರಡರಲ್ಲೂ ಸುಧಾರಣೆಗೆ ಬುನಾದಿಯಾಗಲಿದೆ. ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಜುಲೈ 31, ಆಗಸ್ಟ್ 2 ಮತ್ತು ಆಗಸ್ಟ್ 4ರ ದಿನಗಳು ಪ್ರಮುಖವಾಗಿರಲಿವೆ. ಹಳೆಯ ಸಂಪರ್ಕಗಳು, ಉದ್ಯೋಗ ಜಾಲತಾಣಗಳು ಅಥವಾ ವೃತ್ತಿಪರ ಗುಂಪುಗಳ ಮೂಲಕ ಕೆಲಸದ ಮಾಹಿತಿ ಸಿಗಲಿದೆ. ಹಿಂದೆ ಕಳುಹಿಸಿದ ಅರ್ಜಿಗಳಿಗೂ ಉತ್ತರ ಬರಲಿದೆ. ವಿದೇಶದಲ್ಲಿ ಕೆಲಸ ಮಾಡಲು, ವಿದೇಶಿ ಗ್ರಾಹಕರೊಂದಿಗೆ ಜೋಡಿಸಿಕೊಳ್ಳಲು ಅಥವಾ ಬೇರೆ ನಗರಕ್ಕೆ ಹೋಗಲು ಸಿದ್ಧತೆ ನಡೆಸುತ್ತಿರುವವರ ಅಪೂರ್ಣ ಕೆಲಸಗಳು ಮುನ್ನಡೆಯಲಿವೆ. ಶನಿಯು ವಕ್ರಿಯಾಗಿರುವುದರಿಂದ ಹಳೆಯ ದಾಖಲೆಗಳನ್ನು ಮತ್ತೊಮ್ಮೆ ಕೇಳಬಹುದು.
ಅದನ್ನು ಸರಿಯಾದ ರೀತಿಯಲ್ಲಿ ಪೂರ್ಣಗೊಳಿಸಿದ ತಕ್ಷಣವೇ ಪ್ರಕ್ರಿಯೆಯು ಸುಗಮವಾಗುತ್ತದೆ. ಆಗಸ್ಟ್ 2ರಂದು ಮಂಗಳನು 3ನೇ ಭಾವಕ್ಕೆ ಬರುವುದರಿಂದ ನಾಯಕತ್ವ ವಹಿಸುವ ಸಾಮರ್ಥ್ಯವು ಇನ್ನಷ್ಟು ಸ್ಪಷ್ಟವಾಗಿ ಗೋಚರಿಸುತ್ತದೆ. ನೀವು ಕೇವಲ ಕೆಲಸವನ್ನು ಪೂರ್ಣಗೊಳಿಸುವುದಿಲ್ಲ, ಬದಲಿಗೆ ಇತರ ಜನರಿಗೆ ಸರಿಯಾದ ಮಾರ್ಗದರ್ಶನ ನೀಡುವ ಜವಾಬ್ದಾರಿಯನ್ನು ಹೊರಲಿದ್ದೀರಿ. ಆದರೆ ಒಂದು ವಿಷಯ ನೆನಪಿರಲಿ, ಈ ವಾರ ನಿಮ್ಮ ಭಾಷೆಯೇ ನಿಮ್ಮ ಅತಿದೊಡ್ಡ ಅಸ್ತ್ರವೂ ಆಗಲಿದೆ ಮತ್ತು ಪರೀಕ್ಷೆಯೂ ಆಗಲಿದೆ. ಸರಿಯಾದ ವಿಷಯವನ್ನು ಶಾಂತ ರೀತಿಯಲ್ಲಿ ಹೇಳಿದರೆ ಜನರು ನಿಮ್ಮ ಜೊತೆ ನಿಲ್ಲುತ್ತಾರೆ. ವ್ಯಾಪಾರ ಮಾಡುವ ಮೇಷ ರಾಶಿಯ ಜನರಿಗೆ ಈ ವಾರ ಗ್ರಾಹಕರು ಪ್ರಚಾರ ಮತ್ತು ಹಳೆಯ ಬಾಕಿ ಹಣ ಪಾವತಿಯ ಮೇಲೆಯೇ ಕೇಂದ್ರೀಕೃತವಾಗಿರುತ್ತದೆ. ಬುಧನ ನೇರ ಚಲನೆಯು ಸಂವಹನಕ್ಕೆ ಸಂಬಂಧಿಸಿದ ಕಿರಿಕಿರಿಗಳನ್ನು ದೂರ ಮಾಡಲಿದೆ. ಯಾವ ಗ್ರಾಹಕರೊಂದಿಗೆ ಮಾತುಕತೆ ಅಪೂರ್ಣವಾಗಿತ್ತೋ ಅವರೊಂದಿಗೆ ಮತ್ತೆ ಚರ್ಚೆ ಪ್ರಾರಂಭವಾಗಲಿದೆ. ಜುಲೈ 31ರ ನಂತರ ಹಳೆಯ ಪೇಮೆಂಟ್ ಮುನ್ನಡೆಯಲಿದೆ. ಜಾಲತಾಣದ ವ್ಯಾಪಾರ, ಸಲಹೆಗಾರಿಕೆ, ತರಬೇತಿ ಸಂಸ್ಥೆ, ಪ್ರವಾಸೋದ್ಯಮ, ಆಸ್ತಿ ವ್ಯವಹಾರ, ಆಹಾರ, ಶಿಕ್ಷಣ, ಫ್ಯಾಷನ್, ಡಿಜಿಟಲ್ ಸೇವೆಗಳು ಮತ್ತು ಸಾಮಾಜಿಕ ಮಾಧ್ಯಮಕ್ಕೆ ಸಂಬಂಧಿಸಿದ ಜನರಿಗೆ ವಾರದ ದ್ವಿತೀಯಾರ್ಧದಲ್ಲಿ ಉತ್ತಮ ಪ್ರತಿಕ್ರಿಯೆ ಸಿಗಲಿದೆ. ರಾಹು 11ನೇ ಭಾವದಲ್ಲಿದ್ದಾನೆ. ಹೀಗಾಗಿ ಯಾವುದೋ ಹೊಸ ಜಾಲತಾಣದ ವೇದಿಕೆ, ಬೇರೆ ನಗರದ ಗ್ರಾಹಕರು ಅಥವಾ ವಿಭಿನ್ನ ಮಾರುಕಟ್ಟೆಯೊಂದಿಗೆ ಜೋಡಿಸಿಕೊಳ್ಳುವ ದಾರಿ ತೆರೆಯಲಿದೆ. ಆದರೆ ವಿಸ್ತರಿಸುವ ಮೊದಲು ವೆಚ್ಚದ ಸರಿಯಾದ ಲೆಕ್ಕಾಚಾರ ಮಾಡುವುದು ಅಗತ್ಯವಾಗಿರುತ್ತದೆ. ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವ ಜನರು ಜುಲೈ 29 ಮತ್ತು 30ರಂದು ಹಣ ಹಾಗೂ ಜವಾಬ್ದಾರಿಗಳ ಕುರಿತು ಮುಕ್ತವಾಗಿ ಮಾತನಾಡಿ. ಮುಂಚೆ ನಿರ್ಧಾರವಾಗದ ವಿಷಯವನ್ನು ಸ್ಪಷ್ಟಪಡಿಸುವುದರಿಂದ ಮುಂದಿನ ತೊಂದರೆಗಳು ಇಲ್ಲವಾಗುತ್ತವೆ. ಆಗಸ್ಟ್ 1ರಂದು ಶುಕ್ರನು 6ನೇ ಭಾವಕ್ಕೆ ಬಂದ ನಂತರ ಗ್ರಾಹಕರ ಸೇವೆ, ಗುಣಮಟ್ಟ ಮತ್ತು ದೈನಂದಿನ ನಿರ್ವಹಣೆಯ ಕಡೆಗೆ ಗಮನ ಹೆಚ್ಚಾಗಲಿದೆ. ಸಣ್ಣ ಕುಂದುಕೊರತೆಯನ್ನು ಸರಿಪಡಿಸುವುದರಿಂದ ಗ್ರಾಹಕರು ಮತ್ತೆ ಮರಳುತ್ತಾರೆ. ಆಗಸ್ಟ್ 2ರಂದು ಮಂಗಳನು ಮಿಥುನ ರಾಶಿಗೆ ಬರುತ್ತಿದ್ದಂತೆ ಮಾರುಕಟ್ಟೆ ಪ್ರಕ್ರಿಯೆ, ಸಭೆಗಳು ಮತ್ತು ಹೊಸ ಸಂಪರ್ಕಗಳು ಹೆಚ್ಚಾಗುತ್ತವೆ. ಅದೇ ದಿನ ಸಿದ್ಧಪಡಿಸಿದ ಯಾವುದೋ ಹೊಸ ಯೋಜನೆಯು ಆಗಸ್ಟ್ ತಿಂಗಳ ಆದಾಯವನ್ನು ಹೆಚ್ಚಿಸಲಿದೆ. ವಿದ್ಯಾರ್ಥಿಗಳಿಗೆ ಈ ವಾರ ತುಂಬಾ ಉಪಯುಕ್ತವಾಗಿದೆ. ಬುಧನು ಮಿಥುನ ರಾಶಿಯಲ್ಲಿ ಬಲಗೊಂಡು ನಿಮ್ಮ ಗ್ರಹಿಕೆ, ಮಾತನಾಡುವ ಸಾಮರ್ಥ್ಯ ಮತ್ತು ಬರೆಯುವ ವೇಗವನ್ನು ಹೆಚ್ಚಿಸಲಿದ್ದಾನೆ. ಗುರುವಿನ ಪ್ರಭಾವವು ಅಭ್ಯಾಸದಲ್ಲಿ ಗಂಭೀರತೆಯನ್ನು ತರಲಿದೆ. ಜುಲೈ 29 ಮತ್ತು 30ರಂದು ಹೊಸ ವಿಷಯಗಳ ಅಧ್ಯಯನ ಪ್ರಾರಂಭಿಸಿ. ಜುಲೈ 31 ಮತ್ತು ಆಗಸ್ಟ್ 1ರಂದು ಕಠಿಣ ಅಧ್ಯಾಯಗಳು, ಗಣಿತದ ಪ್ರಶ್ನೆಗಳು ಅಥವಾ ಮಾದರಿ ಪರೀಕ್ಷೆಗಳ ಕಡೆಗೆ ಗಮನ ಹರಿಸಿ. ಆಗಸ್ಟ್ 2ರಿಂದ ಆಗಸ್ಟ್ 4ರವರೆಗೆ ಪುನರಾವರ್ತನೆ ಮತ್ತು ಗುಂಪು ಚರ್ಚೆಯಿಂದ ಲಾಭ ಸಿಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳು ಕಡಿಮೆ ಸಮಯದಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುತ್ತಾರೆ. ಸಂದರ್ಶನದಲ್ಲಿ ನಿಮ್ಮ ಧ್ವನಿ ಮತ್ತು ಆತ್ಮವಿಶ್ವಾಸ ಎರಡೂ ಪ್ರಭಾವಶಾಲಿಯಾಗಿರುತ್ತವೆ. ವಿದ್ಯಾರ್ಥಿ ವೇತನ, ಅಡ್ಮಿಷನ್ ಅಥವಾ ವಿದೇಶಿ ಶಿಕ್ಷಣಕ್ಕೆ ಸಂಬಂಧಿಸಿದ ತಡೆಹಿಡಿಯಲ್ಪಟ್ಟ ಕೆಲಸಗಳಲ್ಲಿ ಚಲನವಲನ ಕಂಡುಬರಲಿದೆ. ಯಾವುದೋ ಹಳೆಯ ಮಾಹಿತಿಯನ್ನು ಮತ್ತೊಮ್ಮೆ ಕೇಳಲಾಗುತ್ತದೆ ಮತ್ತು ಅದನ್ನು ಕಳುಹಿಸಿದ ತಕ್ಷಣ ಮುಂದಿನ ಹಂತ ಪ್ರಾರಂಭವಾಗುತ್ತದೆ. ಈ ವಾರದ ಕೇವಲ 7 ದಿನಗಳ ಶಿಸ್ತು ನಿಮ್ಮ ಅಭ್ಯಾಸದ ಕಳೆದುಹೋದ ವೇಗವನ್ನು ಮರಳಿ ತರಲಿದೆ. ಈಗ ಈ ವಾರದ ಅತ್ಯಂತ ರೋಚಕ ಭಾಗದ ಬಗ್ಗೆ ಮಾತನಾಡೋಣ. ರಾಷ್ಟ್ರಾಧಿಪತಿ ಮಂಗಳನು ಧನಭಾವದಲ್ಲಿದ್ದಾನೆ, ರಾಹು ಲಾಭ ಭಾವದಲ್ಲಿ ಕುಳಿತಿದ್ದಾನೆ. ಉಚ್ಚಸ್ಥಾನದ ಗುರುವು ಸುಖ ಮತ್ತು ಆಸ್ತಿಗೆ ಸಂಬಂಧಿಸಿದ 4ನೇ ಭಾವವನ್ನು ಬಲಪಡಿಸುತ್ತಿದ್ದಾನೆ. ಈ ಗ್ರಹಗಳ ಸ್ಥಿತಿಯು ಧನವು ಒಂದೇ ಮಾಧ್ಯಮದಿಂದ ಬರುವುದಿಲ್ಲ ಎಂಬುದನ್ನು ತೋರಿಸುತ್ತದೆ. ಮೊದಲ ಲಾಭವು ನಿಮ್ಮ ಕೆಲಸ, ಸಂಬಳ, ಸೇವೆಗಳು ಅಥವಾ ಮುಂಚೆ ಮಾಡಿದ ಪ್ರಯತ್ನಗಳಿಂದ ಬರಲಿದೆ. 2ನೇ ಲಾಭವು ಹಳೆಯ ಪಾವತಿ, ಕಮಿಷನ್, ಜಾಲತಾಣದ ಆದಾಯ, ಆಸ್ತಿ ಅಥವಾ ಯಾವುದಾದರೂ ಪರಿಚಿತರ ಮಾಧ್ಯಮದಿಂದ ಜೋಡಿಸಲ್ಪಟ್ಟಿರುತ್ತದೆ. ಜುಲೈ 31ರಿಂದ ಆಗಸ್ಟ್ 4ರ ನಡುವೆ ತಡೆಹಿಡಿಯಲ್ಪಟ್ಟ ಹಣಕ್ಕೆ ಸಂಬಂಧಿಸಿದಂತೆ ಶುಭ ಸುದ್ದಿ ಸಿಗಲಿದೆ. ಯಾವುದೋ ಪಾವತಿ ಬಿಡುಗಡೆಯಾಗಲಿದೆ, ಬಾಕಿ ಮೊತ್ತ ಮರಳಲಿದೆ ಅಥವಾ ಹೆಚ್ಚುವರಿ ಗಳಿಕೆಯ ಕೆಲಸ ಪ್ರಾರಂಭವಾಗಲಿದೆ. ಯಾರ ಹಣವಾದರೂ ಗ್ರಾಹಕರು, ಸಂಬಂಧಿಕರು ಅಥವಾ ಹಳೆಯ ವ್ಯವಹಾರದಲ್ಲಿ ಸಿಲುಕಿಕೊಂಡಿದ್ದರೆ ಅವರು ಆಗಸ್ಟ್ 1ರಂದು ಶಾಂತ ರೀತಿಯಲ್ಲಿ ಮತ್ತೊಮ್ಮೆ ಮಾತನಾಡಿ. ಎದುರಿನವರಿಂದ ಸ್ಪಷ್ಟ ದಿನಾಂಕ ಸಿಗಲಿದೆ ಮತ್ತು ಹಣ ಮರಳುವ ಪ್ರಕ್ರಿಯೆ ಪ್ರಾರಂಭವಾಗಲಿದೆ. ಮನೆ, ವಾಹನ ಅಥವಾ ಸುಖ ಸೌಕರ್ಯಗಳಿಗೆ ಸಂಬಂಧಿಸಿದ ಖರೀದಿ ಮಾಡುವ ಆಲೋಚನೆ ಮೂಡಲಿದೆ. ಗುರುವಿನ ಪ್ರಭಾವವು ಇಂತಹ ಖರೀದಿಯನ್ನು ಉಪಯುಕ್ತವಾಗಿಸಲಿದೆ. ಆದರೆ ಶುಕ್ರನ ರಾಶಿ ಪರಿವರ್ತನೆಯ ಕಾರಣದಿಂದಾಗಿ ಆಗಸ್ಟ್ 1ರ ನಂತರ ಬೆಲೆ ಮತ್ತು ಗುಣಮಟ್ಟ ಎರಡನ್ನೂ ಹೋಲಿಕೆ ಮಾಡುವುದು ಅಗತ್ಯವಾಗುತ್ತದೆ. ಷೇರು ಮಾರುಕಟ್ಟೆ ಮತ್ತು ವಹಿವಾಟಿನಲ್ಲಿ ಟ್ರೇಡಿಂಗ್ ಈ ವಾರ ಮಾಹಿತಿಯ ಆಧಾರದ ಮೇಲೆ ತೆಗೆದುಕೊಂಡ ನಿರ್ಧಾರವೇ ಲಾಭ ನೀಡಲಿದೆ. ತಕ್ಷಣವೇ ದೊಡ್ಡ ಲಾಭ ಪಡೆಯುವ ಆಸೆಯಿಂದ ನಿಮ್ಮ ಮಿತಿಯನ್ನು ಮೀರಬೇಡಿ. ಲಾಟರಿಗಳನ್ನು ಆದಾಯದ ನಿಯಮಿತ ಮಾಧ್ಯಮವೆಂದು ಪರಿಗಣಿಸಬೇಡಿ. ಅದೃಷ್ಟದ ಬೆಂಬಲವು ಶಿಸ್ತು ಮತ್ತು ಸರಿಯಾದ ನಿರ್ಧಾರಗಳೊಂದಿಗೆ ಕೆಲಸ ಮಾಡುತ್ತದೆ. ಮನರಂಜನೆಗಾಗಿ ಭಾಗವಹಿಸುವುದಾದರೆ ಕೇವಲ ಸಣ್ಣ ಮೊತ್ತವನ್ನಷ್ಟೇ ಇಡಿ. ಸಾಲ ಮಾಡಿ ಯಾವುದೇ ಅಪಾಯವನ್ನು ತೆಗೆದುಕೊಳ್ಳಬೇಡಿ. ಜುಲೈ 31ರ ಮಧ್ಯಾಹ್ನ, ಆಗಸ್ಟ್ 2ರ ಸಂಜೆ ಮತ್ತು ಆಗಸ್ಟ್ 4ರ ಬೆಳಗಿನ ಸಮಯವು ಹಣಕಾಸಿನ ಮಾತುಕತೆಗಳಿಗೆ ವಿಶೇಷವಾಗಿರುತ್ತದೆ.
ಈ ದಿನಗಳಲ್ಲಿ ಹಳೆಯ ಗ್ರಾಹಕರ ಸಂದೇಶ ಬಂದರೆ, ತಡೆಹಿಡಿಯಲ್ಪಟ್ಟ ಪಾವತಿ ತಕ್ಷಣವೇ ಮುನ್ನಡೆದರೆ ಅಥವಾ ಜಾಲತಾಣದ ಕೆಲಸದಿಂದ ಹೊಸ ವಿಚಾರಣೆ ಬಂದರೆ ಧನಾಗಮನದ ಹೊಸ ಸರಪಳಿ ಪ್ರಾರಂಭವಾಗಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಶುಕ್ರನು 5ನೇ ಭಾವದಲ್ಲಿರುವುದು ಪ್ರೇಮ ಸಂಬಂಧಗಳಿಗೆ ವಾರದ ಆರಂಭವನ್ನು ವಿಶೇಷವಾಗಿಸಲಿದೆ. ಜುಲೈ 29ರಿಂದ ಆಗಸ್ಟ್ 1ರ ನಡುವೆ ಮನಸ್ಸಿನ ಮಾತನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಲಾಗುತ್ತದೆ. ಸಂಬಂಧದಲ್ಲಿ ದೀರ್ಘಕಾಲದಿಂದ ಗೊಂದಲದಲ್ಲಿದ್ದ ಜನರಿಗೆ ಎದುರಿನವರ ಆಲೋಚನೆ ಅರ್ಥವಾಗಲಿದೆ. ಕೇತುವು 5ನೇ ಭಾವದಲ್ಲಿದ್ದಾನೆ. ಆದ್ದರಿಂದ ಮಾತನಾಡದೆ ಎದುರಿನವರಿಂದ ಎಲ್ಲವನ್ನೂ ಅರ್ಥೈಸಿಕೊಳ್ಳುವ ನಿರೀಕ್ಷೆ ಇಟ್ಟುಕೊಳ್ಳಬೇಡಿ. ಶಾಂತ ಮಾತುಕತೆಯು ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ಒಂಟಿಯಾಗಿರುವ ಮೇಷರಾಶಿಯವರಿಗೆ ಯಾರಾದರೂ ಪರಿಚಿತ ಸಹೋದ್ಯೋಗಿ, ವ್ಯಾಸಂಗ ಅಥವಾ ಜಾಲತಾಣದ ಗುಂಪಿನ ಮೂಲಕ ಮಾತುಕತೆ ಪ್ರಾರಂಭವಾಗಲಿದೆ. ಈ ಸಂಬಂಧವು ನಿಧಾನವಾಗಿ ಗಂಭೀರ ದಿಶೆಯತ್ತ ಸಾಗಲಿದೆ. ವಿವಾಹಿತರ ನಡುವೆ ಮನೆ, ಮಕ್ಕಳು ಅಥವಾ ಭವಿಷ್ಯದ ಯೋಜನೆಗಳ ಕುರಿತು ಉತ್ತಮ ಚರ್ಚೆ ನಡೆಯಲಿದೆ. ಸಂಗಾತಿಯಿಂದ ಸಿಗುವ ಒಂದು ಸಲಹೆಯು ಆರ್ಥಿಕವಾಗಿಯೂ ಲಾಭ ತರಲಿದೆ. ಆಗಸ್ಟ್ 1ರಂದು ಶುಕ್ರನು ಕನ್ಯಾ ರಾಶಿಗೆ ಹೋದ ನಂತರ ಸಣ್ಣ ವಿಷಯಗಳ ಕಡೆಗೆ ಗಮನ ಹೆಚ್ಚಾಗಬಹುದು. ತಪ್ಪುಗಳನ್ನು ಹುಡುಕುವ ಬದಲು ಒಬ್ಬರಿಗೊಬ್ಬರು ಕೆಲಸದಲ್ಲಿ ಸಹಕರಿಸಿದರೆ ಸಂಬಂಧದಲ್ಲಿ ಮಧುರತೆ ಕಾಯ್ದುಕೊಳ್ಳುತ್ತದೆ. ಈ ಅದ್ಭುತ ವಾರದ ಸಕಾರಾತ್ಮಕ ಶಕ್ತಿಯನ್ನು ಸಂಪೂರ್ಣವಾಗಿ ನಿಮ್ಮ ಪರವಾಗಿ ಮಾಡಿಕೊಳ್ಳಲು ಈ ವಿಶೇಷ ವಿಷಯಗಳನ್ನು ಬರೆದಿಟ್ಟುಕೊಳ್ಳಿ. ಶುಭ ಬಣ್ಣ ತಿಳಿ ಕೆಂಪು, ಕ್ರೀಮ್ ಮತ್ತು ಆಕಾಶ ನೀಲಿ. ಶುಭ ದಿನಾಂಕಗಳು ಜುಲೈ 31, ಆಗಸ್ಟ್ 2 ಮತ್ತು ಆಗಸ್ಟ್ 4. ಶುಭ ಸಂಖ್ಯೆಗಳು 2, 5 ಮತ್ತು 9. ಶುಭ ದಿಕ್ಕು ಪೂರ್ವ ಮತ್ತು ಉತ್ತರ. ಶುಭ ಸಮಯ ಬೆಳಿಗ್ಗೆ 8:10ರಿಂದ 9:20ರವರೆಗೆ ಹಾಗೂ ಸಂಜೆ 5:35ರಿಂದ 6:25ರವರೆಗೆ. ಶುಭರತ್ನ ಮೇಷರಾಶಿಯ ಮುಖ್ಯ ರತ್ನವನ್ನು ಕೆಂಪು ಹವಳ ಎಂದು ಪರಿಗಣಿಸಲಾಗುತ್ತದೆ. ಹೊಸ ರತ್ನವನ್ನು ಜನ್ಮಜಾತಕವನ್ನು ಪರಿಶೀಲಿಸಿದ ನಂತರವೇ ಧರಿಸಿ. ಜಾತಕವನ್ನು ನೋಡದೆ ಯಾವುದೇ ದುಬಾರಿ ರತ್ನವನ್ನು ಧರಿಸಬೇಡಿ. ಈ ವಾರ 3ರಲ್ಲಿ ಯಾವುದಾದರೂ ಒಂದು ಅನುಭವವು ಸಮಯವು ನಿಮ್ಮ ಪರವಾಗಿ ಸಕ್ರಿಯವಾಗಿದೆ ಎಂಬುದನ್ನು ತಿಳಿಸಲಿದೆ. ಮೊದಲ ಸಂಕೇತ ಮಂಗಳವಾರ ಅಥವಾ ಗುರುವಾರದ ಬೆಳಗ್ಗೆ ಕೆಂಪು ಹೂವು, ಸಿಂಧೂರ ಬಣ್ಣದ ಧಾರ್ಮಿಕ ದಾರ ಅಥವಾ ಹನುಮಂತನಿಗೆ ಸಂಬಂಧಿಸಿದ ಯಾವುದಾದರೂ ವಸ್ತು ಇದ್ದಕ್ಕಿದ್ದಂತೆ ಕಣ್ಣಿಗೆ ಬೀಳುವುದು. ಇದನ್ನು ಮಂಗಳನ ಶಕ್ತಿ ಸಕ್ರಿಯವಾಗುತ್ತಿರುವುದರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಎರಡನೇ ಸಂಕೇತ ಯಾರಾದರೂ ಹಿರಿಯರು, ಶಿಕ್ಷಕರು ಅಥವಾ ಸಣ್ಣ ಮಗುವಿನಿಂದ ನಿಮ್ಮ ಮನಸ್ಸಿನಲ್ಲಿ ಓಡುತ್ತಿರುವ ಪ್ರಶ್ನೆಗೆ ನೇರ ಉತ್ತರವಾಗುವಂತಹ ಮಾತನ್ನು ಕೇಳುವುದು. ಗುರುವು ಪುಷ್ಯ ನಕ್ಷತ್ರದಲ್ಲಿರುವುದರಿಂದ ಸರಿಯಾದ ಸಲಹೆಯು ಸಾಮಾನ್ಯ ವ್ಯಕ್ತಿಯ ಮಾಧ್ಯಮದಿಂದಲೂ ನಿಮ್ಮನ್ನು ತಲುಪುತ್ತದೆ. ಮೂರನೇ ಸಂಕೇತ ಹಳೆಯ ನಾಣ್ಯ, ಧಾರ್ಮಿಕ ಪುಸ್ತಕ ಅಥವಾ ಕುಟುಂಬದ ಯಾವುದೋ ಮರೆತುಹೋದ ವಸ್ತು ಇದ್ದಕ್ಕಿದ್ದಂತೆ ಸಿಗುವುದು. ಇದು ಹಳೆಯ ಸಮಯಕ್ಕೆ ಸಂಬಂಧಿಸಿದ ತಡೆಹಿಡಿಯಲ್ಪಟ್ಟ ಯಾವುದೋ ವಿಷಯವು ಈಗ ಪೂರ್ಣಗೊಳ್ಳಲಿದೆ ಎಂಬುದರ ಸಂಕೇತವಾಗಿದೆ. ಈ ಸಂಕೇತಗಳಲ್ಲಿ ಯಾವುದಾದರೂ ಒಂದನ್ನು ಕಂಡಾಗ ಆ ದಿನ ನಿಮ್ಮ ಪ್ರಮುಖ ಕೆಲಸವನ್ನು ಪ್ರಾರಂಭಿಸಿ ಮತ್ತು ಮನಸ್ಸಿನಲ್ಲಿ ಮಹಾಲಕ್ಷ್ಮಿಯ ಹೆಸರನ್ನು ಸ್ಮರಿಸಿ. ಈ ದೊಡ್ಡ ಯಶಸ್ಸು ಮತ್ತು ಶುಭ ಸಮಯದ ನಡುವೆ ಬ್ರಹ್ಮಾಂಡವು ನಿಮಗೆ ಕೆಲವು ಅತ್ಯಂತ ಪ್ರಮುಖ ಮತ್ತು ಸೂಕ್ಷ್ಮ ಮುನ್ನೆಚ್ಚರಿಕೆಗಳನ್ನು ನೀಡುತ್ತಿದೆ. ಅವುಗಳನ್ನು ನೆನಪಿನಲ್ಲಿಡುವುದು ನಿಮಗೆ ತುಂಬಾ ಪ್ರಯೋಜನಕಾರಿಯಾಗಿದೆ. ಮೊದಲ ಮುನ್ನೆಚ್ಚರಿಕೆ, ಜುಲೈ 29ರಂದು ಶನಿಯ ಚಲನೆ ಬದಲಾಗುತ್ತಿರುವುದರಿಂದ ಸಂಪೂರ್ಣ ಲೆಕ್ಕಾಚಾರ ನೋಡದೆ ದೊಡ್ಡ ಖರ್ಚು ಮಾಡಬೇಡಿ. ಎರಡನೇ ಮುನ್ನೆಚ್ಚರಿಕೆ, ಜುಲೈ 30 ಮತ್ತು 31ರಂದು ಕುಟುಂಬದಲ್ಲಿ ಕಠಿಣ ಕೋಪದ ಭಾಷೆಯನ್ನು ಬಳಸಬೇಡಿ. ಮಂಗಳ 2ನೇ ಭಾವದಲ್ಲಿರುವುದರಿಂದ ನಿಮ್ಮ ಮಾತಿನ ಪ್ರಭಾವ ಸಾಮಾನ್ಯಕ್ಕಿಂತ ಹೆಚ್ಚಾಗಿರುತ್ತದೆ. ಮೂರನೇ ಮುನ್ನೆಚ್ಚರಿಕೆ, ಕೆಲಸದ ಸ್ಥಳದಲ್ಲಿ ಹಳೆಯ ತಪ್ಪು ಮುಂದೆ ಬಂದರೆ ಅದನ್ನು ಶಾಂತವಾಗಿ ಸರಿಪಡಿಸಿ. ನಿಮ್ಮ ಜವಾಬ್ದಾರಿ ತೆಗೆದುಕೊಳ್ಳುವ ಅಭ್ಯಾಸವೇ ನಿಮ್ಮ ಪರವಾಗಿ ಕೆಲಸ ಮಾಡುತ್ತದೆ. ನಾಲ್ಕನೇ ಮುನ್ನೆಚ್ಚರಿಕೆ, ಆಗಸ್ಟ್ 1ರಂದು ಸಂಬಂಧಗಳಲ್ಲಿನ ಸಣ್ಣ ಕುಂದುಕೊರತೆಗಳನ್ನು ದೊಡ್ಡ ವಿಷಯವನ್ನಾಗಿ ಮಾಡಬೇಡಿ. ಅದೇ ಸಮಯದಲ್ಲಿ ಮುಕ್ತವಾಗಿ ಮಾತನಾಡುವುದು ಒಳ್ಳೆಯದು. ಐದನೇ ಮುನ್ನೆಚ್ಚರಿಕೆ, ಆಗಸ್ಟ್ 2ರಂದು ವಾಹನ ಚಾಲನೆ ಮಾಡುವಾಗ ಮತ್ತು ಸಣ್ಣ ಪ್ರಯಾಣದ ಸಮಯದಲ್ಲಿ ಗಡಿಬಿಡಿ ಮಾಡಬೇಡಿ. ಅಗತ್ಯ ವಸ್ತುಗಳು ಮತ್ತು ರಸ್ತೆಯ ಮಾಹಿತಿಯನ್ನು ಮುಂಚಿತವಾಗಿಯೇ ಪರಿಶೀಲಿಸಿ. ಈ ವಾರದ ಶುಭಶಕ್ತಿಯ ಸಂಪೂರ್ಣ ಲಾಭ ಪಡೆಯಲು ನೀವು ಈ 3 ಸರಳ ಮತ್ತು ಅತ್ಯಂತ ಪ್ರಭಾವಶಾಲಿ ಪರಿಹಾರಗಳನ್ನು ಖಂಡಿತವಾಗಿಯೂ ಮಾಡಬೇಕು. ಮೊದಲ ಪರಿಹಾರ, ಮಂಗಳವಾರ ಬೆಳಿಗ್ಗೆ ತಾಮ್ರದ ಚೊಂಬಿನಲ್ಲಿ ಶುದ್ಧ ನೀರನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಬೆಲ್ಲವನ್ನು ಬೆರೆಸಿ ಸೂರ್ಯದೇವನಿಗೆ ಅರ್ಘ್ಯ ಅರ್ಪಿಸಿ. ಎರಡನೇ ಪರಿಹಾರ, ಬುಧವಾರದಂದು ಯಾರಾದರೂ ವಿದ್ಯಾರ್ಥಿಗೆ ಹಸಿರು ಬಣ್ಣದ ನೋಟ್ಬುಕ್, ಪೆನ್ ಅಥವಾ ಸೋದರಿ ಶಿಕ್ಷಣಕ್ಕೆ ಉಪಯುಕ್ತವಾದ ಸಾಹಿತ್ಯವನ್ನು ನೀಡಿ. ಇದರಿಂದ ಬುಧನ ಶುಭ ಪ್ರಭಾವ ಹೆಚ್ಚಾಗುತ್ತದೆ ಮತ್ತು ತಡೆಹಿಡಿಯಲ್ಪಟ್ಟ ಮಾತುಕತೆಗಳು ಮುನ್ನಡೆಯುತ್ತವೆ. ಮೂರನೇ ಪರಿಹಾರ, ಶನಿವಾರ ಸಂಜೆ ಅಗತ್ಯವಿರುವ ಯಾರಾದರೂ ವ್ಯಕ್ತಿಗೆ ಕಪ್ಪು ಎಳ್ಳಿನಿಂದ ಮಾಡಿದ ವಸ್ತು ಅಥವಾ ಆಹಾರವನ್ನು ನೀಡಿ. ಇದರ ನಂತರ ನಿಮ್ಮ ಅಪೂರ್ಣ ಕೆಲಸಗಳನ್ನು ಪೂರ್ಣಗೊಳಿಸುವಂತೆ ಶನಿದೇವನಲ್ಲಿ ಪ್ರಾರ್ಥಿಸಿ. ಪರಿಹಾರಗಳನ್ನು ಮಾಡುವಾಗ ಮನಸ್ಸನ್ನು ಶಾಂತವಾಗಿಡಿ. ಯಾರಿಗೂ ಹೇಳುವ ಅಥವಾ ತೋರಿಸುವ ಅಗತ್ಯವಿಲ್ಲ.
ಮೇಷರಾಶಿಯವರೇ, ಜುಲೈ 29ರಿಂದ ಆಗಸ್ಟ್ 4ರ ಈ ವಾರವು ನಿಮಗೆ ಸ್ಪಷ್ಟ ಸಂದೇಶವನ್ನು ನೀಡುತ್ತಿದೆ. ಈಗ ನೀವು ಕೇವಲ ಪರಿಶ್ರಮ ಪಡುವುದಲ್ಲ, ಸರಿಯಾದ ಜಾಗದಲ್ಲಿ ಪರಿಶ್ರಮ ಪಡಬೇಕು. ಶನಿಯು ಹಳೆಯ ವೆಚ್ಚಗಳು ಮತ್ತು ಅಪೂರ್ಣ ಕೆಲಸಗಳ ಸತ್ಯವನ್ನು ಮುಂದೆ ತರಲಿದ್ದಾನೆ. ಬುಧನು ತಡೆಹಿಡಿಯಲ್ಪಟ್ಟ ಮಾತುಕತೆಗಳನ್ನು ಮುನ್ನಡೆಸಲಿದ್ದಾನೆ. ಉಚ್ಚಸ್ಥಾನದ ಗುರುವು ಕುಟುಂಬ ಮತ್ತು ಆಸ್ತಿಗೆ ಸಂಬಂಧಿಸಿದ ನೆಮ್ಮದಿ ನೀಡಲಿದ್ದಾನೆ. ಶುಕ್ರನು ಸಂಬಂಧಗಳಲ್ಲಿ ತಿಳುವಳಿಕೆಯನ್ನು ಹೆಚ್ಚಿಸಲಿದ್ದಾನೆ ಮತ್ತು ಆಗಸ್ಟ್ 2ರಂದು ಮಂಗಳನು ನಿಮ್ಮ ಧೈರ್ಯಕ್ಕೆ ಹೊಸ ವೇಗ ನೀಡಲಿದ್ದಾನೆ. ಜುಲೈ 31ರಿಂದ ಆಗಸ್ಟ್ 4ರ ನಡುವೆ ಸಿಗುವ ಸುದ್ದಿ: ಹೊಸ ಸಂಪರ್ಕ ಅಥವಾ ಆರ್ಥಿಕ ಚರ್ಚೆಗಳು ಸಾಮಾನ್ಯದ್ದಾಗಿರುವುದಿಲ್ಲ. ಇದೇ ಘಟನೆಯು ಆಗಸ್ಟ್ ತಿಂಗಳಿನಲ್ಲಿ ಆಗುವ ದೊಡ್ಡ ಪ್ರಗತಿಗೆ ನಾಂದಿಯಾಗಲಿದೆ. ಯಾವುದು ನಿಮಗಾಗಿದೆಯೋ ಅದು ಇನ್ನು ಮುಂದೆ ನಿಮ್ಮಿಂದ ದೂರವಿರುವುದಿಲ್ಲ. ನಿಮ್ಮ ಪರಿಶ್ರಮಕ್ಕೆ ಸರಿಯಾದ ಮೌಲ್ಯ ಸಿಗಲಿದೆ. ನಿಮ್ಮ ಆತ್ಮವಿಶ್ವಾಸ ಮರಳಿ ಬರಲಿದೆ ಮತ್ತು ಯಾವ ವಿಷಯದ ಬಗ್ಗೆ ನೀವು ಅತಿ ಹೆಚ್ಚು ಚಿಂತಿತರಾಗಿದ್ದೀರೋ ಅದರಲ್ಲೇ ಸುಧಾರಣೆ ಪ್ರಾರಂಭವಾಗಲಿದೆ. ಈ ವಿಡಿಯೋದಲ್ಲಿ ಹೇಳಲಾದ ವಿಷಯಗಳು ನಿಮ್ಮ ಜೀವನಕ್ಕೆ ಅನ್ವಯಿಸಿದರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಇದನ್ನು ನಿಮ್ಮ ಆಪ್ತರಿಗೆ ಶೇರ್ ಮಾಡಿ ಮತ್ತು ಇಂತಹದೇ ನಿಖರ ವಿಶ್ಲೇಷಣೆಗಳಿಗಾಗಿ ನಮ್ಮ ಶ್ರೀ ಸಂಕಲ್ಪ ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೋಗುವ ಮುನ್ನ ಕಾಮೆಂಟ್ ವಿಭಾಗದಲ್ಲಿ ಸಂಪೂರ್ಣ ಶ್ರದ್ಧೆಯಿಂದ ಜೈ ಮಹಾಲಕ್ಷ್ಮಿ ಎಂದು ಖಂಡಿತ ಬರೆಯಿರಿ. ಈಶ್ವರನು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ನೀವು ಯಾವಾಗಲೂ ಸಂತೋಷವಾಗಿರಿ, ಆರೋಗ್ಯವಾಗಿರಿ. ಮತ್ತೊಂದು ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.